ತನಿಖೆಯಲ್ಲಿ ಗೋಲ್ಡ್ ನಟಿಯ ಮತ್ತಷ್ಟು ರಹಸ್ಯಗಳು ಈಗ ಬಟಾಬೈಲಾಗ್ತಾ ಹೋಗ್ತಾ ಇದೆ. ಆಕೆ ದುಬೈನಿಂದ 1 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡಿದ್ರೆ ಆಕೆಗೆ ಸಿಗ್ತಾ ಇದ್ದಂತಹ ಕಮಿಷನ್ ಎಷ್ಟು ಅನ್ನೋದರ ಬಗ್ಗೆ ಈಗ ವಿವರ ಲಭ್ಯವಾಗಿದ್ದು, ಒಮ್ಮೆ ದುಬೈಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಕೋಟಿ ಕೋಟಿ ಸಂಪಾದನೆ ಮಾಡಬಹುದು ಅನ್ನೋ ಆಂಗಲ್ ಅಲ್ಲಿ ಈಗ ಆಕೆ ಈ ಒಂದು ಆಯಾಮವನ್ನು ಹುಡುಕೊಂಡಿರೋದು. 81 ಲಕ್ಷಕ್ಕೆ 1 ಕೆಜಿ ಚಿನ್ನವನ್ನ ಖರೀದಿ ಮಾಡಿದ್ಲಂತೆ ನಟಿ ರನ್ಯಾ ರಾವ್. ಬೆಂಗಳೂರಿಗೆ ತಂದು ಅದನ್ನ ಕೆಜಿಗೆ 90 ಲಕ್ಷ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದ ವಿಚಾರ. ಸದ್ಯ ಈ ಬಾರಿ 14 ಕೆಜಿ ಚಿನ್ನ ಮಾರಿ 1.5 ಕೋಟಿಯನ್ನ ಗಳಿಸುವಂತಹ ಪ್ಲಾನ್ ಅನ್ನ ಹಾಕೊಂಡಿದ್ಲು. ಅದರಂತೆ 14.5 ಕೋಟಿ ಚಿನ್ನವನ್ನ ತೆಗೆದುಕೊಂಡು ಬಂದು ಆಕೆ 14 ಕೆಜಿ ಚಿನ್ನವನ್ನ ತೆಗೆದುಕೊಂಡು ಬಂದು ಇಲ್ಲಿ ಮಾರಾಟ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ಲಾನ್ ಅನ್ನ ಹಾಕೊಂಡಿದ್ಲು. ಅದು ಫೇಲ್ಯೂರ್ ಆಯಿತು. ಫೈನಲ್ ಈಗ ಪೊಲೀಸರ ಅತಿಥಿ 1 ಕೆಜಿ ಚಿನ್ನಕ್ಕೆ ದುಬೈನಲ್ಲಿ 81 ಲಕ್ಷವನ್ನ ಕೊಟ್ಟು ಆಕೆ ಖರೀದಿ ಮಾಡಿದ್ದಾಳೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇಲ್ಲಿಯವರೆಗೂ ಕೂಡ ಬೆಂಗಳೂರಿನ ಯಾವ ಮಳಿಗೆಗಳಲ್ಲಿ, ಯಾವ ಚಿನ್ನದ ಅಂಗಡಿಗಳಿಗೆ ಇದರ ಮಾರಾಟ ಆಗಿದೆ, ಯಾರಿಗೆ ಇದರ ಸಪ್ಲೈ ಆಗಿದೆ ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೊಂದು ವೇಳೆ ಯಾರಿಗೆ ಕೊಟ್ಟಿದ್ದು ಏನು ಅನ್ನೋದು ಕನ್ಫರ್ಮ್ ಆದರೆ ಅವ್ರಿಗಳಿಗೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ದುಬೈಗೆ ಒಮ್ಮೆ ಈಕೆ ಹೋದಂತಹ ಸಂದರ್ಭದಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಂತಹ ಚಿನ್ನ ಎಷ್ಟು, ಇಲ್ಲಿಯವರೆಗೂ ಕೂಡ ಆ ರೀತಿಯ ಪ್ರಕ್ರಿಯೆಗಳಲ್ಲಿ ಎಷ್ಟು ಸರಿ ಭಾಗಿಯಾಗಿದ್ದಾಳೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ? ದಿವ್ಯ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಬಂಧಿಸಿ ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಬಹಿರಂಗ ಆಗ್ತಾ ಇದಾವೆ. ಆ ಮಾಹಿತಿಗಳ ಪ್ರಕಾರ ಆಕೆ 1 ರಿಂದ 1.5 ಕೋಟಿಯಷ್ಟು ಲಾಭವನ್ನ ಇಟ್ಕೊಂಡು ಟ್ರಾವೆಲ್ ಅನ್ನ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಗಳು ಬಹಿರಂಗ ಆಗ್ತಾ ಇರುವಂಥದ್ದು. ಅಂದ್ರೆ DRI ಅಧಿಕಾರಿಗಳ ಮೂಲಗಳ ಹೇಳ್ತಾ ಇರೋ ಮಾಹಿತಿ ಪ್ರಕಾರ 80 ರಿಂದ 81 ಲಕ್ಷ 85 ಲಕ್ಷದ ಒಳಗಾಗಿ ಆಕೆ ಚಿನ್ನವನ್ನ ದುಬೈನಲ್ಲಿ ಖರೀದಿಯನ್ನ ಮಾಡ್ತಾ ಇದ್ಲು. ಖರೀದಿಯನ್ನ ಮಾಡಿದ ಬಳಿಕ ಆ ಚಿನ್ನವನ್ನ ಬೆಂಗಳೂರಿಗೆ ಬಂದು 90-95 ಲಕ್ಷಕ್ಕೆ ಮಾರಾಟವನ್ನ ಮಾಡ್ತಾ ಇದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದ್ರೆ 90 ರಿಂದ 95 ಲಕ್ಷಕ್ಕೆ ಪ್ರತಿ ಕೆಜಿಗೆ 10 ರಿಂದ 15 ಲಕ್ಷದಷ್ಟು ಲಾಭವನ್ನು ಇಟ್ಕೊಂಡ್ರೆ ಆಕೆ 14 ಕೆಜಿಯಷ್ಟು 14-15 ಕೆಜಿಯಷ್ಟು ಆಕೆ ಚಿನ್ನವನ್ನ ತರ್ತಾ ಇದ್ದ ಹಿನ್ನೆಲೆಯಲ್ಲಿ ಪ್ರತಿ ಬಾರಿಯೂ ಕೂಡ 1 ರಿಂದ 1.5 ಕೋಟಿಯಷ್ಟು ಲಾಭವನ್ನ ಪಡ್ಕೊಳ್ತಾ ಇದ್ಲು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಆಕೆಯಿಂದ ಚಿನ್ನವನ್ನ ರಿಸೀವ್ ಮಾಡ್ಕೊಳ್ತಿದ್ದಂಥವ್ರು ಯಾರು, ಜೊತೆಗೆ ಆಕೆಯನ್ನ ಚಿನ್ನಕ್ಕೆ ತೆಗೆದುಕೊಳ್ಳೋದಕ್ಕೆ ಈ ರೀತಿಯಲ್ಲಿ 12-13 ಕೋಟಿಯನ್ನ ಫಂಡಿಂಗ್ ಅನ್ನ ಮಾಡ್ತಿದ್ದಂಥವ್ರು ಯಾರು, ಹವಾಲದ ಮೂಲಕ ಟ್ರಾನ್ಸಾಕ್ಟ್ ಅನ್ನ ಮಾಡ್ತಿದ್ದಂಥವ್ರು ಯಾರು, ಇದೆಲ್ಲದ್ರ ಬಗ್ಗೆನೂ ಕೂಡ ಈಗ DRI ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುಂದಿನ ಹಂತಗಳಲ್ಲಿ, ಯಾಕೆಂದ್ರೆ ಕಳೆದ 2 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡಿದಂಥ ಅಧಿಕಾರಿಗಳು ಇವತ್ತು ಬೇರೆ ಬೇರೆ ಹಂತದ ವಿಚಾರಣೆಗಳನ್ನ ಮಾಡಬೇಕಾಗಿರುವಂಥದ್ದು. ಆಕೆ ಜೊತೆಯಲ್ಲಿ ಲಿಂಕ್ ಇದ್ದಂಥವ್ರು ಇವರೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿನ ಕಲೆ ಹಾಕಬೇಕಾಗಿರುವಂಥದ್ದು. ಸದ್ಯಕ್ಕೆ DRI ಅಧಿಕಾರಿಗಳು ಇವತ್ತಿನ ಕಾರ್ಯಾಚರಣೆ ಮತ್ತು ಇವತ್ತಿನ ತನಿಖೆ ಏನಿತ್ತು ಆ ತನಿಖೆಯನ್ನ ತಮಗೆ ತಿಳಿದಿರುವಂಥ ಮತ್ತು ತಮ್ಮ ಬಳಿಯಲ್ಲಿರುವಂಥ ದಾಖಲೆಗಳನ್ನು ಇಟ್ಕೊಂಡು ಮಾಹಿತಿಗಳನ್ನು ಕಲೆ ಹಾಕಿ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ದಿವ್ಯಾ. ಓಕೆ ಮುರಳಿ, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡೆದುಕೊಳ್ತೀವಿ.